ನಾನು 2024 ನವಂಬರಲ್ಲಿ ಬಸವರಾಜ್ ಸರಿದ್ದು ಇದರ ವಿಡಿಯೋಗಳನ್ನೆಲ್ಲ ಅಕಾಡೆಮಿಯ ಫ್ರೀ ಇದೆಲ್ಲ ಬರ್ತಾಯಿತ್ತು. ಅದು ನೋಡಿ 2-3 ನಾನು ಆ್ಯಕ್ಚುಲಿ ಟೀಚರ್ ಆಗಿದೆ. ಮಕ್ಕಳ ತಲೆನೋವು ಅದಕ್ಕೆಲ್ಲ ಸಣ್ಣ ಸಣ್ಣ ಪುಟ್ಟ ಪ್ರಾಬ್ಲಮ್ಗೆಲ್ಲ ಸಾಲ್ವ್ ಮಾಡಿದೆ ಸರ್. ಅದನ್ನೆಲ್ಲ ಫ್ರೀ ವಿಡಿಯೋವೇ ನೋಡಿಕೊಂಡು ಸಾಲ್ವ್ ಮಾಡಿದೆ. ಅದರಲ್ಲಿ ಒಳ್ಳೆ ರಿಸಲ್ಟ್ ಬಂತು. ಏನೋ ಇದು ವಿಚಿತ್ರ ಆದರೂ ಸತ್ಯ ಅಂತ ಗೊತ್ತಾಗಿ ಅದೇ ಎಲ್ಲ ವಿಡಿಯೋಗಳನ್ನು ಅಬ್ಸರ್ವ್ ಮಾಡ್ತಾ ನೋಟ್ ಮಾಡಿಕೊಂಡು ಬಂದೆ. ತುಂಬ ಪ್ರಯೋಜನ ಆಯಿತು. ಆ್ಯಕ್ಚುಲಿ ನನ್ನ ಮಗಳಿಗೆ ಯಾವಾಗಲೂ ತಲೆನೋವು ಬರೋದು. ಒಂದು ಸಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ 10,000 ಆದರೂ ಮಿನಿಮಮ್ ಆಗ್ತಿತ್ತು ಮಣಿಪಾಲ್ KMCಯಲ್ಲಿ. ಅಂದರೆ ಅವಳಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಇದೆಲ್ಲ ನಾನೇನು ಮಾಡಿದೆ, ಇದರ ಟ್ರಿಕ್ಸನ್ನೇ ಯೂಸ್ ಮಾಡಿದಾಗ ಒಂದು ಹಾಫ್ ಆ್ಯನ್ ಅವರಲ್ಲಿ ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತಿತ್ತು. ಅದು ಹೀಟು ಕೋಲ್ಡ್ ಎಲ್ಲ ಮೊದಲು ಗೊತ್ತಿರಲಿಲ್ಲ. ಇದರಲ್ಲಿ ಏನೋ ಇದಿದೆ ಥೀಮ್ ಇದೆ ಅಂತ ಗೊತ್ತಾಗಿ ನಾನು TMಗೆ ಸೇರಿದೆ ಅದೇ ವರ್ಷ 25 ಬ್ಯಾಚಿಗೆ. ಇಷ್ಟರವರೆಗೆ ಸಾಧಾರಣ 400 ಮಂದಿಯನ್ನು ಟ್ರೀಟ್ ಮಾಡಿದ್ದೇನೆ ಸರ್. ಒಳ್ಳೆ ರಿಸಲ್ಟ್. 1-2-3 ಸಕ್ಸಸ್ ಆಗಿರಲಿಕ್ಕಿಲ್ಲ, ಬಟ್ ತುಂಬ ಒಳ್ಳೆಯ ರಿಸಲ್ಟ್. ಕಿಡ್ನಿ ಸ್ಟೋನು ನಾನು TM ಸೇರಿದೆ. ಆಮೇಲೆ ಎಲ್ಲ ಕ್ಲಾಸ್ಗಳನ್ನು ಅಟೆಂಡ್ ಆಗ್ತಾ ಇದ್ದೆ ಶ್ರದ್ಧೆಯಿಂದ. ನಾನೀಗ ರಿಟೈರ್ ಅಲ್ಲ ಸರ್, ಫುಲ್ ಅದರಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸ್ಟಡಿ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ನನಗೆ ಬಂತು. ಆಮೇಲೆಲ್ಲ ಜನ ಹುಡ್ಕೊಂಡು ಬಂದರು ಒಂದೆರಡು. ಅದು ಒಂಥರ ಇಂಟ್ರೆಸ್ಟ್ ಬಂತು. ಆ್ಯಕ್ಚುಲಿ ನಾನೊಂದು ಯೋಗ ಟೀಚರ್ ಕೂಡ ಆಗಿದ್ದೆ ಗೌರ್ಮೆಂಟ್ ಇದರಲ್ಲಿ. ನನಗೆ ಒಳ್ಳೆ ರಿಸಲ್ಟ್. ಅದರ ಟೆಕ್ನಿಕೆಲ್ಲ ಸ್ವಲ್ಪ ಗೊತ್ತಿತ್ತು ಮೊದಲೇ, ಹಾಗಾಗಿ ಈಸಿಯಾಗಿ ಅರ್ಥ ಆಯಿತು. ಮತ್ತು ಎಲ್ಲರಿಗೆ ಟ್ರೀಟ್ ಮಾಡ್ತಾ ಅದು ಒಂಥರ ಖುಷಿ ಆಯಿತು. ಎಲ್ಲ ಹುಡ್ಕೊಂಡು ಬರುವಾಗ ಒಂಥರ ಹೆಮ್ಮೆ ಅನಿಸಿತ್ತು. ಸುಮಾರು 300-400 ಮಂದಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೇನೆ. ಸಿವಿಯರ್ ಕೇಸಸ್ಗೆಲ್ಲ ನಾವು ಹ್ಯಾಂಡ್ಲ್ ಮಾಡಿದ್ದೇವೆ ಸರ್. ಬಸವರಾಜ್ ಅವರ ಟೀಚಿಂಗ್ ಮೆಥಡ್ TM ಆ ಥರ ಇತ್ತು. ಅದು ಸೆಕೆಂಡ್ ಬ್ಯಾಚಿಗೂ ನಾವು ಸೇರಿದ್ದೇವೆ. ಅಂದರೆ ಅದು ಪ್ರತಿಯೊಂದು ಬ್ಯಾಚಲ್ಲಿ ಕೂಡ ಅಷ್ಟು ಕಲಿಯುವಂಥದ್ದಿರುತ್ತೆ. ಹಾಗಾಗಿ ಈಗ ಒಳ್ಳೆ ಇದು ಒಂದು ಲೈಫ್ ಸ್ಟೈಲೇ ಚೇಂಜ್ ಆಗಿದೆ ಸರ್. ಮೊದಲೆಲ್ಲ ಸುಮ್ಮನೆ ಸೀರಿಯಲ್ಗಳನ್ನು ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ವಿ. ಈಗ ಬಹಳಷ್ಟು ಒಳ್ಳೆಯ ಆರೋಗ್ಯದ ಬಗ್ಗೆ ಪ್ರತಿಯೊಂದನ್ನು ನಾವು ಅಬ್ಸರ್ವ್ ಮಾಡ್ತಾ ಜೀವನ ಶೈಲಿಯೇ ಚೇಂಜ್ ಆಗಿದೆ. ತುಂಬ ಮಂದಿಗೆ ಆರೋಗ್ಯ ಅದರ ಬಗ್ಗೆ ನಾವು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದೇವೆ ಸರ್. 4-5 ಮೆಡಿಸಿನ್ಗೂ ಈ ಬಣ್ಣ ಚಿಕಿತ್ಸೆ ಹೌದು. ಖರ್ಚು ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸರ್. ಒಂದು ಮಿನಿಮಮ್ ಜ್ವರ ಬಂದರೂ ಕೂಡ 1,200 ರೂಪಾಯಿ ಅವರ ಮಿನಿಮಮ್ ಬ್ಲಡ್ ಟೆಸ್ಟ್ ಪ್ಯಾಕೇಜ್ ಇದೆ. ಅದನ್ನೇ ಯೂಸ್ ಮಾಡ್ತಾರೆ. ತುಂಬ ಇದಿದೆ ಸರ್. ಮತ್ತು ಯಾವ ಟ್ಯಾಬ್ಲೆಟ್ಸು ಯಾವ ರೀತಿ ಎಫೆಕ್ಟ್ ಕೊಡ್ತದೆ ಅಂತ ಈಗ ಗೊತ್ತಾಗಿದೆ ನಮಗೆ. ಇದು ಯಾವುದೇ ಮೆಡಿಸಿನ್ ಇಲ್ಲದೆ ಅಕ್ಯುಪ್ರೆಷರು, ಸಿಂಗಲ್ ಸೀಟ್ ಥೆರಪಿ, ಕಲರ್ ಥೆರಪಿ, ಪ್ರತಿಯೊಂದು ಕೂಡ ಮರ್ಮ ಥೆರಪಿ ಎಲ್ಲ ಅದಕ್ಕೆ ಒಂದಕ್ಕೊಂದು ಕೊರಲೇಟ್ ಮಾಡಿದಾಗ ಒಂದು ಪೇಷಂಟ್ ಅರಿಕ್ಯುಲರ್ ಕೂಡ ಸರ್ ಎಲ್ಲ ಒಂದಕ್ಕೊಂದು ಸೂಪರ್. ಮತ್ತು ನಾಡಿಸ್ವರ ಕೂಡ ಅಷ್ಟೇ ತುಂಬ ಒಳ್ಳೆಯ ರಿಸಲ್ಟ್. ಸಿಂಗಲ್ ಪಾಯಿಂಟ್ ಒಂದು ಇದ್ದರೆ ಸಾಕಾಗುತ್ತೆ ನಮಗೆ. ಎಲ್ಲ ಹೆಲ್ತಿನ ಇದು ಗುಟ್ಟು ಸಿಗುತ್ತೆ ಅವರದ್ದು. ಹಾಗೆ ನಾವು ಪೇಷನ್ಸಿಂದ ಇದು ಮಾಡಿದಾಗ ಜನ ಕೂಡ ನಮ್ಮನ್ನು ಹುಡ್ಕೊಂಡು ಬರ್ತಾರೆ ಸರ್. ಅಲ್ಲಿ ಯಾವುದೇ ದುಡ್ಡಿನ ಪ್ರಶ್ನೆ ಬರಲ್ಲ. ಯಾವುದೇ ಕೋರ್ಸ್ ಕೂಡ ಹೌದು. ಅವ್ರಿಗೆ ಹೇಳೋದು ನಮ್ಮ ಆರೋಗ್ಯ ನಮ್ಮ ಹತ್ರನೇ ಇದೆ, ನಮ್ಮ ಶರೀರವೇ ಅದಕ್ಕೆ ಸ್ಪಂದಿಸ್ತದೆ. ಇದ್ರ ಜೊತೆಗೆ ಇದು ಸೇರಿದಾಗ ಉಂಟಲ್ಲ ಬಹಳ ಒಳ್ಳೆಯ ರಿಯಾಕ್ಷನ್ ಸಿಗುತ್ತೆ ಸರ್. ವಯಸ್ಸಾದವರಿಗೆಲ್ಲ ಮುಖ್ಯವಾಗಿ ಅವರಿಗೆ ಮಾನಸಿಕ ಸಮಾಧಾನವೇ ಮುಖ್ಯ. ಅದರಲ್ಲೇ ಅವ್ರದ್ದು ಅರ್ಧ ಕಾಯಿಲೆ ಕಡಿಮೆ ಆಗುತ್ತೆ. ಈ ಡಾಕ್ಟ್ರವರೆಲ್ಲ ಏನು ಮಾಡ್ತಾರೆ, ಎಲ್ಲರೂ ಅಲ್ಲ ಹೆದರಿಸ್ತಾರೆ. ನಾವು ಹೆದರಿಸಲ್ಲ ಸರ್. ಅದನ್ನು ಬಹಳ ಕೂಲಾಗಿ ಅದನ್ನು ನಿಭಾಯಿಸ್ತೇವೆ. ಅಂಥ ಒಂದು ಒಳ್ಳೆಯ ಶಿಕ್ಷಣ ನಮಗೆ ಬಸವ ಅಕಾಡೆಮಿ ಕೊಟ್ಟಿದೆ. ಬಸವರಾಜ್ ಸರಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಇದು ಕಲರ್ ಥೆರಪಿ ಬಣ್ಣ ಚಿಕಿತ್ಸೆ. ಡಾಕ್ಟರ್ ಬಸವರಾಜ್ ಅವರು ಬರೆದಿರುವಂಥ ಅದ್ಭುತವಾದ ಆರೋಗ್ಯದ ಗ್ರಂಥ. ಪ್ರತಿ ಮನೆಗಳಲ್ಲೂ ಕೂಡ ಇದಿದ್ದರೆ ಪ್ರತಿ ಮನೆಯಲ್ಲಿ ಕೂಡ ಈಗ ಸಾವಿರಾರು ರೂಪಾಯಿ ಖರ್ಚು ಮಾಡೋದು ಕೂಡ ತಪ್ಪುತ್ತೆ. ಯಾಕೆ ಟ್ಯಾಬ್ಲೆಟ್ಟು, ಔಷಧಿ, ಮಾತ್ರೆ ಏನೇನೋ ಇರುತ್ತೆ. ಸೊ ಇದು ಕೂಡ ಒಂದು ಪರ್ಯಾಯ ಔಷಧಿ. ಸೊ ಬಣ್ಣ ಚಿಕಿತ್ಸೆ ಇದೆಯಲ್ಲ, ಇದನ್ನು ಕೂಡ ಪ್ರತಿ ಹಳ್ಳಿಗಳಲ್ಲೂ ಕೂಡ ಅನೇಕ ಹಳ್ಳಿಗಳಲ್ಲೂ ಕೂಡ ಜನ ತೆಗೆದುಕೊಂಡು ಇದನ್ನು ಬಳಸ್ಕೊಳ್ತಾ ಇದ್ದಾರೆ. ಒಳಗಡೆ ಯಾವ ಕಾಯಿಲೆಗೆ ಯಾವ ಬಣ್ಣ ಎಲ್ಲಿ ಹಚ್ಚಬೇಕು ಅನ್ನೋದು ಮಾತ್ರ ಇರುತ್ತೆ. ಅಷ್ಟು ಹಚ್ಕೊಂಡ್ರೆ ಸಾಕು ಆ ಕಾಯಿಲೆಗಳು ವಾಸಿ ಆಗ್ತಾ ಬರುತ್ತೆ ಅನ್ನುವಂಥದ್ದು ಡಾಕ್ಟರ್ ಬಸವರಾಜ್ ಅವರು ಹೇಳಿರುವಂಥದ್ದು. ಸೌಂಡ್ ಆಫ್ ಯುವರ್ ಹೆಲ್ತ್ ನಾಡೀಶ್ವರ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇರಬೇಕು. ಪ್ರತಿಯೊಂದು ಮನೆಯಲ್ಲೂ ಕೂಡ ಪ್ರತಿಯೊಬ್ಬ ಹೀಲರ್ ಇರಬೇಕು ಅನ್ನುವಂಥ